ಹೆಲೋ ಗೈಸ್, ನಾನಿವತ್ತು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಲಿದ್ದೀನಿ. ಇದು ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಟೋಟಲು 258 ಕಿಲೋಮೀಟರ್ಸ್ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಈ ಎಕ್ಸ್ಪ್ರೆಸ್ ಹೈವೇ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ ನಮಸ್ಕಾರ. ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಮ್ಮ ಬೆಂಗಳೂರಿನ ಹೊಸಕೋಟೆಯಿಂದ ಸ್ಟಾರ್ಟ್ ಆಗಿ ಚೆನ್ನೈನ ಶ್ರೀಪೆರಂಬದೂರ್ವರೆಗೂ ಸಂಪರ್ಕ ಕಲ್ಪಿಸುತ್ತೆ. ಈ ಎಕ್ಸ್ಪ್ರೆಸ್ ವೇ ನಮ್ಮ ಬೆಂಗಳೂರಿನ ಹೊಸಕೋಟೆ ಮಾತ್ರ ಅಲ್ಲ, ಹೊಸಕೋಟೆಯಿಂದ ಇನ್ನೂ ಮುಂದೆ ಬಂದರೆ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ಇನ್ನೂ ಮುಂದೆ ಹೋದರೆ ದೊಡ್ಡಬಳ್ಳಾಪುರ ಹಾಗೂ ದಾಬಸ್ಪೇಟೆವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಇದು ಟೋಟಲ್ 258 ಅಥವಾ 262 ಕಿಲೋಮೀಟರ್ ಉದ್ದ ಇದೆ. ಇದರ ಡೆವಲಪರ್ ಬಂದು NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಭಾರತ್ ಮಾಲಾ ಪರಿಯೋಜನೆ ಅಡಿಯಲ್ಲಿ ಈ ಎಕ್ಸ್ಪ್ರೆಸ್ ವೇನ ಅಭಿವೃದ್ಧಿ ಮಾಡ್ತಿದ್ದಾರೆ. ಈ ಎಕ್ಸ್ಪ್ರೆಸ್ ವೇನಲ್ಲಿ 8 ಲೇನ್ ಇರುತ್ತೆ. ಸದ್ಯಕ್ಕೆ ಮೊದಲ ಹಂತದಲ್ಲಿ ಒಂದು ಸೈಡ್ 4 ಲೇನ್ ಮಾಡಿದ್ದಾರೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಅದನ್ನು 8 ಲೇನ್ಗೆ ಎಕ್ಸ್ಪೆಂಡ್ ಮಾಡಲಾಗುತ್ತೆ ಅಂತ ರಾಷ್ಟ್ರೀಯ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಇನ್ನು ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ದೇಶದಲ್ಲೇ ಮೊದಲ ಹಸಿರು ಎಕ್ಸ್ಪ್ರೆಸ್ ವೇ ಅಂತ ಕರೆಸಿಕೊಳ್ಳುತ್ತೆ. ಕೇಂದ್ರ ಸರ್ಕಾರ ರಸ್ತೆಗಳ ಮಾರ್ಗಗಳ ಮಧ್ಯೆ ಸುಮಾರು 3ರಿಂದ 5 ಎಕರೆ ಜಾಗಗಳಿರೋ ಕಡೆ ಅಮೃತ ಮಹೋತ್ಸವ, ಪಕ್ಷಿಧಾಮ, ಅಮೃತ ಸರೋವರ ಯೋಜನೆಗಳನ್ನು ತಗೊಂಡು ಟ್ರೀ ಪ್ಲಾಂಟೇಷನ್ಸ್ ಎಲ್ಲ ಮಾಡಿ ಭಾರತದ ಮೊದಲ ಗ್ರೀನ್ ವೇ ಅಥವಾ ಹಸಿರು ಮಾರ್ಗವನ್ನಾಗಿ ಮಾಡಿದ್ದಾರೆ. ಈ ಎಕ್ಸ್ಪ್ರೆಸ್ ವೇ ಮೇಜರ್ ಹೈಲೈಟ್ ಅಂದರೆ ಬೆಂಗಳೂರು ಟು ಚೆನ್ನೈನ ಕೇವಲ 2 ಅವರಲ್ಲಿ ರೀಚ್ ಆಗ್ಬೋದು ಅಂತ ಹೇಳ್ತಾರೆ. ಪ್ರೆಸೆಂಟು ಬೆಂಗಳೂರು ಟು ಚೆನ್ನೈ ಅಥವಾ ಚೆನ್ನೈ ಟು ಬೆಂಗಳೂರು ರೀಚ್ ಆಗೋದಕ್ಕೆ ಗಾಡಿಯಲ್ಲಿ ಸುಮಾರು 5ರಿಂದ 6 ಗಂಟೆಗಳು ತಗೊಳುತ್ತೆ. ಆ್ಯಂಡ್ ನಾರ್ಮಲ್ ಹೈವೇಲಿ ಕಾರ್ ಸ್ಪೀಡು 100 ಇದ್ದರೆ 2 ವೀಲರ್ ಸ್ಪೀಡ್ 80 ಇರುತ್ತೆ. ಬಟ್ ಈ ಎಕ್ಸ್ಪ್ರೆಸ್ ವೇಲಿ ಕಾರುಗಳ ಸ್ಪೀಡು 120 ಕಿಲೋಮೀಟರ್ ಆ್ಯಂಡ್ 2 ವೀಲರ್ ಸ್ಪೀಡು 100 ಕಿಲೋಮೀಟರ್ ಇರುತ್ತೆ. ಸೊ ನಾನು ಅಸ್ಯೂಮ್ ಮಾಡ್ತಿರೋದು 262 ಕಿಲೋಮೀಟರ್ ರೀಚ್ ಆಗೋಕ್ಕೆ ಅಟ್ಲೀಸ್ಟ್ 3 ಅವರ್ ಟೈಮ್ ತಗೊಳುತ್ತೆ ಅನಿಸುತ್ತೆ. ಈ ಎಕ್ಸ್ಪ್ರೆಸ್ ವೇ ಟೋಟಲ್ 3 ಸ್ಟೇಟ್ಸ್ನ ಕವರ್ ಮಾಡುತ್ತೆ. ಕರ್ನಾಟಕದಲ್ಲಿ 71 ಕಿಲೋಮೀಟರ್ಸು, ಆಂಧ್ರ ಪ್ರದೇಶದಲ್ಲಿ 85 ಕಿಲೋಮೀಟ್ರು ಮತ್ತು ತಮಿಳುನಾಡಲ್ಲಿ ಒಟ್ಟು 106 ಕಿಲೋಮೀಟರ್ ಕವರ್ ಮಾಡುತ್ತೆ. ಈ 3 ರಾಜ್ಯಗಳಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಕನೆಕ್ಟಿವಿಟಿ ಮಾಡುತ್ತೆ ಅಂತ ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹತ್ರ ಹೊಸಕೋಟೆಯಿಂದ ಸ್ಟಾರ್ಟ್ ಆಗಿ ಬೇತಮಂಗಲವರೆಗೂ ಕನೆಕ್ಟಿವಿಟಿ ಇರುತ್ತೆ. ಆಂಧ್ರದಲ್ಲಿ ಬೇತಮಂಗಲದಿಂದ ಗುಡಿಪಾಲವರೆಗೂ ಕನೆಕ್ಟಿವಿಟಿ ಇರುತ್ತೆ. ಇನ್ನು ನೆಕ್ಸ್ಟು ಗುಡಿಪಾಲದಿಂದ ಶ್ರೀಪೆರಂಬದೂರು ಚೆನ್ನೈವರೆಗೂ ಕನೆಕ್ಟಿವಿಟಿ ಇರುತ್ತೆ. ಇನ್ನು ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಟೋಟಲ್ ಬಜೆಟ್ ನೋಡೋದಾದರೆ 18,000 crore ರುಪೀಸು. ಅದರಲ್ಲಿ ನಮ್ಮ ಕರ್ನಾಟಕದ ಒಟ್ಟು 71 ಕಿಲೋಮೀಟ್ರಿಗೆ 5,100 crore ರುಪೀಸ್ ಖರ್ಚಾಗಿದೆ. 2022ರಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಫೌಂಡೇಶನ್ ಹಾಕಿದ್ರು. ಇಮ್ಮಿಡಿಯೇಟ್ಲಿ ಒಟ್ಟು 6 ಕನ್ಸ್ಟ್ರಕ್ಷನ್ ಕಂಪ್ನೀಸು ಕೆಲಸ ಕೂಡ ಶುರು ಮಾಡ್ತು. ಈ ಎಕ್ಸ್ಪ್ರೆಸ್ ವೇನಲ್ಲಿ ಸ್ಪೀಡ್ ಲಿಮಿಟ್ ಜಾಸ್ತಿ ಇರೋದ್ರಿಂದ ಹೈವೇಲಿ ಇಂಟೆಲಿಜೆಂಟ್ ಫೀಚರ್ಸು, ಟ್ರಾಫಿಕ್ ಸ್ಪೀಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇರುತ್ತೆ. ಸೊ ಈಚ್ ವೆಹಿಕಲ್ ಸ್ಪೀಡ್ ಕೂಡ ಡಿಟೆಕ್ಟ್ ಮಾಡಿ ಮಾನಿಟರ್ ಮಾಡ್ತಾ ಇರ್ತಾರೆ.
ಸದ್ಯಕ್ಕೆ ನಮ್ಮ ಇಂಡಿಯಾಲಿ ಟೋಟಲ್ 1581 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾತ್ರ ಇದೆ. ಅದ್ರ ಜೊತೆ ಇದು ಕೂಡ ಆ್ಯಡ್ ಆಗ್ತಾ ಇದೆ. ಇನ್ನು ಪ್ರೆಸೆಂಟ್ ಎಕ್ಸ್ಪ್ರೆಸ್ ವೇ ಬಗ್ಗೆ ಮಾತಾಡೋದಾದರೆ ಅಹಮದಾಬಾದ್ ಗುಜರಾತ್ ಎಕ್ಸ್ಪ್ರೆಸ್ ವೇ ಇದು ಟೋಟಲ್ 93 ಕಿಲೋಮೀಟ್ರ್ ಇದ್ದು ಭಾರತದಲ್ಲಿ ಬೆಸ್ಟ್ ಅಂತ ಕರ್ಸ್ಕೊಂಡು ಇದು ಫಸ್ಟ್ ರ್ಯಾಂಕಲ್ಲಿದೆ. ಅದು ಬಿಟ್ಟರೆ ಮತ್ತೊಂದು ಮೇಜರ್ ಎಕ್ಸ್ಪ್ರೆಸ್ ವೇ ಅಂತ ನೋಡೋದಾದರೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ ಇದು ಟೋಟಲ್ 302 ಕಿಲೋಮೀಟ್ರ್ ಉದ್ದ ಇದ್ದು ದೇಶದಲ್ಲಿ ಅತಿ ದೊಡ್ಡ ಎಕ್ಸ್ಪ್ರೆಸ್ ವೇ ಅಂತ ಕರ್ಸ್ಕೊಳ್ತಾ ಇದೆ. ಗೈಸ್, ಈ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಗೇಮ್ ಚೇಂಜಿಂಗ್ ಎಕ್ಸ್ಪ್ರೆಸ್ ವೇ ಅಂತ ಕರ್ಸ್ಕೊಳ್ತಾ ಇದೆ. ಯಾಕಂದರೆ ದೇಶದ 2 ಪ್ರಮುಖ ರಾಜ್ಯಗಳ 2 ಪ್ರಮುಖ ನಗರಗಳ ಇಂಡಸ್ಟ್ರಿಯಲ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಏರೋಸ್ಪೇಸು, ಬಯೋಟೆಕ್ನಾಲಜಿ, IT ಆ್ಯಂಡ್ ಟೆಕ್ ಹಬ್ಗಳ ನಡುವೆ ಇದು ಸಂಪರ್ಕ ಕಲ್ಪಿಸುತ್ತೆ. ಹಾಗಾಗಿ ಇದೊಂಥರ ಗೇಮ್ ಚೇಂಜಿಂಗ್ ಎಕ್ಸ್ಪ್ರೆಸ್ ವೇ ಅಂತ ಕರ್ಸ್ಕೊಳ್ತಾ ಇದೆ. ಈ ಎಕ್ಸ್ಪ್ರೆಸ್ ವೇಗೋಸ್ಕರ ಎಷ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದಾರೆ ಗೊತ್ತಾ? ಈ ಎಕ್ಸ್ಪ್ರೆಸ್ ವೇಗೋಸ್ಕರ ಟೋಟಲ್ 2560 ಹೆಕ್ಟೇರ್ಸ್ ಲ್ಯಾಂಡ್ನ ಅಕ್ವಿಸಿಷನ್ ಮಾಡಿದ್ದಾರೆ. ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಒಟ್ಟು 41 ಅಂಡರ್ ಪಾಸ್ ಮತ್ತು 17 ಫ್ಲೈಓವರ್ಗಳು ಕೂಡ ಪಾಸ್ ಆಗುತ್ತೆ. ಇದೊಂಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಹೌದು. ಚೆನ್ನೈ ಪೋರ್ಟ್ನಿಂದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಕಂಟಿನ್ಯೂಯಸ್ ಮತ್ತು ಸ್ಮೂತ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಅಂತ ಚೆನ್ನೈ ಪೋರ್ಟು ಮಧುರಾವೈಲ್ವರೆಗೂ 21 ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಎಲಿವೇಟೆಡ್ ರೋಡ್ ಕನೆಕ್ಟಿವಿಟಿ ಇರುತ್ತೆ. ಇದರ ಕಾಸ್ಟ್ ಬಂದು ಟೋಟಲ್ 5850 crore rupees. ಇನ್ನು ಈ ಎಕ್ಸ್ಪ್ರೆಸ್ ವೇ ಟೋಲ್ ಚಾರ್ಜಸ್ ಬಗ್ಗೆ ನೋಡೋದಾದರೆ ಪರ್ 100 ಕಿಲೋಮೀಟರ್ಸ್ಗೆ ಲೈಟ್ ವೆಯ್ಟ್ ವೆಹಿಕಲ್ಸ್ಗೆ 65 rupees ಇರುತ್ತೆ. ಲಾರ್ಜ್ ಗೂಡ್ಸ್ ವೆಹಿಕಲ್ಸ್ ಆ್ಯಂಡ್ ಮಿನಿ ಬಸ್ಸಸ್ಗೆ 105 ರೂಪಾಯಿ ಇರುತ್ತೆ. ಬಸ್ ಆ್ಯಂಡ್ ಟ್ರಕ್ಸ್ಗೆ 220 ರೂಪಾಯಿ ಇರುತ್ತೆ. 3 ಆ್ಯಕ್ಸಲ್ ಟ್ರಕ್ಗೆ 240 ರೂಪಾಯಿ ಇರುತ್ತೆ. ಮಲ್ಟಿ ಆ್ಯಕ್ಸಲ್ ಟ್ರಕ್ಗೆ 345 ರೂಪಾಯಿ ಇರುತ್ತೆ. ಮತ್ತು ಓವರ್ ಸೈಜ್ಡ್ ಟ್ರಕ್ಗಳಿಗೆ 420 ರೂಪಾಯಿ ಇರುತ್ತೆ. ನಾನು ಹೇಳ್ತಿರೋದು ಪರ್ 100 ಕಿಲೋಮೀಟರ್ಸ್ಗೆ. ಈ ಬೆಂಗಳೂರು ಚೆನ್ನೈ ಓಪನಿಂಗ್ ಡೇಟ್ ಬಗ್ಗೆ ಮಾತಾಡೋದಾದರೆ ಇದರ ಇನಿಷಿಯಲ್ ಓಪನಿಂಗ್ ಡೇಟು ಮಾರ್ಚ್ 2024 ಆಗಿತ್ತು. ಬಟ್ ಸದ್ಯಕ್ಕೆ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಡೀತಾ ಇದೆ. ಒನ್ಸ್ ವರ್ಕ್ ಕಂಪ್ಲೀಟ್ ಆಯಿತು ಅಂದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಅಫಿಷಿಯಲಿ ಈ ಎಕ್ಸ್ಪ್ರೆಸ್ ವೇನ ಇನಾಗ್ರೇಟ್ ಮಾಡ್ತಾರೆ. ಹೋಪ್ಫುಲ್ಲಿ 2024 ಡಿಸೆಂಬರ್ ಒಳಗೆ ಇದು ಇನಾಗ್ರೇಟ್ ಆಗುತ್ತೆ ಅನಿಸುತ್ತೆ. ಸೊ ಇದಿಷ್ಟು ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನ ಇನ್ಫಾರ್ಮೇಷನು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಇನಾಗ್ರೇಷನ್ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.